SK ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದಿಷ್ಟು ಜನ ಆಗ್ತಿರು ಹಿಂದೆ ಎಷ್ಟೋ ಮಂದಿ ಸತ್ತಾರ. ಅವ್ರ ಜೀವನಕ್ಕೇನು ಅವ್ರ ಪ್ರಾಣಕ್ಕೆ ಏನಾರ ಕಿಮ್ಮತ್ ಬೇಕಲ್ಲ. ಮತ್ತು ಈಗ ನೀವು ಬದಲಾಯಿಸಿ ಹಿಂದೆ ಸತ್ತವ್ರಿಗೆ ನಾವು ಅನ್ಯಾಯ ಮಾಡ್ದಂಗಾಯ್ತಲ್ಲ. ಇನ್ನು ಹ್ಯಾಂಗೆ ಮಾಡೋದು ಅಂತೇಳಿ ಇವರಲ್ಲಿ ಜಗಳ ಹತ್ತು ಅಟ್ಟಾಗ ರಾಜ್ಯ ದರಬಾರ್ದು ಗಂಟೆ ದಂಡತ್ತು. ನೋಡ್ರಿ ಆತ್ಮೀಯ ಬಂಧುಗಳೇ, ಹೆಂಗದ ಘಟನಾ, ಹೆಂಗದ ವಿಚಿತ್ರದ, ಹೆಂಗದ ಅದ್ಭುತ, ಹೆಂಗ ನಡೆಸ್ತದ ಇದು ನೋಡ್ರಿ. ರಾಜ ದರ್ಬಾರ್ದಾಗ ಗಂಟೆ ಢನ್ನತ್ತು. ಇವ್ರನ್ನೊಬ್ಬರ ನಡುವ ನಡೆದಿರ್ತಕ್ಕಂಥ ವಾದ ಹಳ್ಳಿ ತಿರುಗಿ ಯಾರು ಗಂಟೆ ಹೊಡೆದತ್ತೇಳಿ ನೋಡ್ತಾರ. ಅಲ್ಲಿ ಒಬ್ಬ ಭಿಕ್ಷುಕ ಬಂದು ಗಂಟಿ ದಂಡ ಅನ್ಸ್ಯಾನ. ಅವಾಗ ಇವರೆಲ್ಲ ಅಂತಾರ, ಹೇ ನಿನ್ನ ಹುಚ್ಚ, ಎಂತಿಂತ ನಾನಂತವ್ರು ಬಂದು ರಾಜ ಅಂತೇಳಿ ಹೋಗ್ಯಾರ. ನೀ ಬೇಡಿ ತಿನ್ನೋ ಒಬ್ಬ ಸುಮ್ಮನೆ ಎಲ್ಲರೂ ಬೇಡಿ ಜೀವ ತಿನ್ಸ್ಕೊಂಡು ನೀನು ಹೊಟ್ಟೆ ತುಂಬಿಸ್ಕೋತಿ, ಯಾಕೆ ಬಂದು ರಾಜಿಯಾಗಿ ಸಾಯ್ಬೇಕೈತಿ? ಸುಮ್ಮನೆ ನಡಿ ಅಂದ್ರು. ಹೇ ಅಮ್ಮ, ನಾ 2 ವರ್ಷನಾಗ ಸಾಯ್ಲಿ, ಅದ್ರ ಗಂಟಿ. ನನ್ನ ಪ್ರಿಯ ವೀಕ್ಷಕರಿಗೆ ರಾಹುಲ್ ಮಾಸ್ತರ್ ಉಟ್ಕಿ ಹಾಗೂ ಸಂಗು SK ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಾಗತ. ಇವತ್ತು ಹೊಸ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಒಂದು ದೊಡ್ಡ ರಾಜ್ಯ ದರ್ಬಾರ. ಆ ರಾಜ್ಯ ದರ್ಬಾರದೊಳಗ ಒಬ್ಬ ಶ್ರೀಮಂತ ರಾಜ, ದೊಡ್ಡ ರಾಜ್ಯ ದರ್ಬಾರದೊಳಗೆ ಒಬ್ಬ ಶ್ರೀಮಂತ ರಾಜ ಆ ಆಸ್ಥಾನದೊಳಗೆ ಏನು ಬೇಡುದು ಬೇಕಾದೇ ಇರುವುದು. ಆದ್ರೆ ವಿಧಿಯ ಸಮಯ ಕಾಲ ಹೆಂಗಿರ್ತದಂತ ಹೇಳಕ್ ಬರೋದಿಲ್ಲ. ಬಯಸದೆ ಬಂದ ಭಾಗ್ಯ, ಸಮಯದ ಅಭಾವದಿಂದ ಆ ರಾಜ್ಯದ ರಾಜ ಆಗಿರ್ತಕ್ಕಂಥವ ಅಚಾನಕವಾಗಿ ತೀರ್ಹೋದ. ಆ ರಾಜನಿಗೆ ಹಿಂದೆ ವಾರಸ ಯಾರೂ ಇಲ್ಲ, ಮಕ್ಕಳಿಲ್ಲ. ಮುಂದೆ ಆ ರಾಜ್ಯದ ಜನಕ್ಕೆ ಚಿಂತೆ, ಹಿಂದೂ ಮುಂದಿರ್ತ ಮಕ್ಕಳಿರ್ಲಾರ್ದ ಒಬ್ಬ ರಾಜ, ಒಬ್ಬ ಒಳ್ಳೆ ವ್ಯಕ್ತಿ ತೀರ್ಹೋದ. ಇನ್ನು ಹ್ಯಾಂಗ್ ಮಾಡೋದು? ಅವಾಗ ಎಲ್ಲ ಜನ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು, ಯಾರಿಗಾರ ಒಬ್ರಿಗೆ ರಾಜ್ಯ ಮಾಡೋದು. ನಾನಾ ಥರದ ಜನ ಬರ್ತಿರು, ನಾ ರಾಜ ಆಗ್ತೀನಿ. ಆದ್ರೆ ವಿಚಾರ ಹಿಂಗೆ ಬತ್ತು, ಹಿಂಗೆ ಎಲ್ಲಾರ ರಾಜ ಆಗ್ತೀನಂದ್ರೆ ಹ್ಯಾಂಗೆ ಮಾಡೋದು ಇದಕ್ಕೆ? ಅವಾಗ 3 ಜನ ಕೂಡಿ ಒಂದು ನಿರ್ಣಯಕ್ಕೆ ಬಂದ್ರು. ಏನಪ್ಪ ಅಂದ್ರೆ, ಇಲ್ಲಿ ಈ ಒಂದು ರಾಜ್ಯದೊಳಗೆ ರಾಜ್ಯ ದರ್ಬಾರದೊಳಗೆ ಒಂದು ಗಂಟಿ ಕಟ್ಟೋದು. ಗಂಟಿ ಕಟ್ಟಿ ಆ ಗಂಟಿ ಯಾರು ಬಂದು ಡನ್ ಅಂತ ಹೇಳಿ ಹೊಡಿತಾರಲ್ಲ, ಅವ್ರಿಗೆ ಈ ರಾಜ್ಯದ ರಾಜ ಮಾಡೋದು. ಆದ್ರೆ ರಾಜಕೀಯ ಕೊಟ್ಟ ಬಳಿಕ ಒಂದು ನಿಯಮ ಏನಪ್ಪ ಅಂದ್ರೆ, ಅವ್ರಿಗೆ ರಾಜ ಮಾಡಿದ ತಕ್ಷಣ ಈ ರಾಜ್ಯದ ರಾಜಕೀಯ ಅವರು ಕಾರವಾರ ಮಾಡ್ಲಿಕ್ಕೆ ಒಟ್ಟು 2 ವರ್ಷ ಅವರಿಗೆ ಕಾಲಾವಧಿ. 2 ವರ್ಷ ಆಗಾನೆ ಅವರಿಗೆ ಈ ರಾಜ್ಯ ಬಿಟ್ಟು ಹೊರಗೆ ಒಯ್ದು, ಈ ರಾಜ್ಯದ ಹೊರಗೊಂದು ನದಿ ಅದ, ಆ ನದಿಯ ಚಿಕ್ಕ ಒಂದು ಅರಣ್ಯ ಅದ. ಆ ಅರಣ್ಯದೊಳಗೆ ಅವರಿಗೆ ಬಿಟ್ಟಪ್ಪ ಅಂದ್ರೆ ಅಲ್ಲಿ ಪ್ರಾಣಿ ಮುಖ ಪ್ರಾಣಿಗಳು ತಿಂದು ಅವ್ರಿಗೆ ಖಲಾಸ್ ಮಾಡೋದು, ಅವ್ರ ಜೀವ ಹಾನಿ ಮಾಡೋದು. ಇದೊಂದು ಷರತ್ತಲ್ಲಿ ಆಯಿತು. ಎಷ್ಟೋ ಜನ ನಾನಂತವ್ರು ಸ್ವಲ್ಪ ಹಿಂದೆ ಜರದ್ರು ಪ್ರಾಣ ಬಿಡುವುದನ್ನು. ಆದರೆ ಕೆಲವೊಂದಿಷ್ಟು ಜನ ವಿಚಾರ ಮಾಡ್ತಿತ್ತು, ರಾಜಕೀಯ ಸಿಗ್ತದೆ ಯಾಕೆ ಬಿಡ್ಬೇಕಂತ ಹೇಳಿ ರಾಜ ಆಗ್ಲಿಕ್ಕೆ ಬಂದರು. ಗಂಟೆ ಡನ್ನ ತಿಳಿ ಹೊಡೆದ್ರು, ರಾಜಕೀಯ ಪಟ್ಟಕ್ಕೆ ಏರ್ತಿದ್ರು. 6 ತಿಂಗಳು ವರ್ಷ ದಿನ ಮಾಡ್ತಿದ್ರು. ಯಾವಾಗ ಇನ್ನೇನು ಕೆಲವೇ ದಿವಸ ಒಳಗೆ ಸಾವು ಬರ್ತದೆ ಅಂತ ಹೇಳಿ ವಿಚಾರ ಬರ್ತಿದ್ಲ, ಅವಾಗ ಓಡಿ ಹೋಗ್ಲಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದ್ರೆ ಪ್ರಜಾ ಖಂಬೀರಿತ್ತು, ಯಾರು ಓಡಿ ಹೋಗ್ಲಕ್ಕ ಅವರಿಗೆ ಹಿಡಿತಿದ್ರು. ಆ ಒಂದು ಹಡಗಿನೊಳಗೆ ತೊಗೊಂಡು ಒಯ್ದ ಆ ಅರಣ್ಯದೊಳಗೆ ಬಿಡ್ತಿರು. ಅಲ್ಲಿ ಮುಗ ಪ್ರಾಣಿಗಳು ಹಿಡಿದು ಆ ರಾಜ ಖಲಾಸ್ ಮಾಡ್ತಿರು, ಅಂದ್ರೆ ಪ್ರಾಣ ಜೀವ ಹೊಡಿತಿದ್ರು. ಹಿಂಗ ಒಂದು 5-6 ಮಂದಿ ರಾಜ್ಯರು ರಾಜ ಆಗ್ಬೇಕನ್ನೋರು ಕೆಲವೊಂದು ಟೈಮ್ ಬರಲಿ ಹೋಗಂಗಾಗ್ತಿತ್ತು.
ಹಿಂಗಾಗಿ ಹೋಗಿ ಹೋಗಿ ಪ್ರಾಣ ತ್ಯಾಗ ಮಾಡಾನಿ ಮುಂದಲ್ಲಿ ರಾಜ ಆಗ್ತೀನ ಜನಗಳೇನು ಬರ್ತಿರಲ್ಲ, ಅವ್ರಿಗೆ ಚಿಂತೆ ಆಯ್ತು. ಯಪ್ಪ ಹಿಂಗೆ ರಾಜ ಆಗ್ತೀನೋ ಅವ್ರ ಜೀವ ಹೋಗ್ತದೆ, ಬೇಡ. ಹಿಂಗೆ ಯಾರು ಮುಂದೆ ಬರ್ಲಕ್ ತಯಾರಿಲ್ಲ. ರಾಜ್ಯ ದರ್ಬಾರ್ದೊಳಗೆ ಮತ್ತೆ ರಾಜ ಇಲ್ದಂಗಾಯ್ತು. ಎಲ್ಲರಿಗೂ ಚಿಂತೆ ಚಾಲು ಆಯ್ತು, ಇನ್ನು ಹ್ಯಾಂಗೆ ಮಾಡೋದು, ಏನಾದರೂ ಇದ್ರ ಬಗ್ಗೆ ಹರಿದಿತ್ತು. ಎಲ್ಲರಿಗೂ ಚಿಂತೆ ಚಾಲು ಆಯ್ತು. ಅವಾಗ ಮತ್ತೆ ರಾಜ್ಯ ದರ್ಬಾರದೊಳಗೆ ಜನ ಕೊಡ್ತು ಹಾಳಾಗಿ ವಿಚಾರ ಮಾಡ್ತಾರ, ಮತ್ತು ಹಿಂಗಾರೆ ಆಗ್ಲತ್ತದ, ಇದು ಹ್ಯಾಂಗೆ ಮಾಡೋದು, ಇದಕ್ಕೆ ಪರಿಹಾರ ಏನು ಆಮೇಲೆ ಕೆಲವೊಂದಿಷ್ಟು ಜನ ಆಗ್ತು. ನೋಡ್ರಿ, ನಿಯಮ ಬದಲಾ ಸರಿ, ನಿಯಮ ಬದಲಾ ಸರಿ. ಯಾಕಂದ್ರೆ ಜೀವ ಹೊಡಿದಂದ್ರೆ ಯಾರು ರಾಜ್ಯ ಆಗ್ಲಿಕ್ಕೆ ಬರ್ತಾರ, ಯಾರು ಬರಂಗಿಲ್ಲ. ನಿಯಮ ಬದಲಾ ಸರಿ. ಕೆಲವೊಂದಿಷ್ಟು ಜನ ಆಗ್ತಿರು, ಹಿಂದೆ ಎಷ್ಟೋ ಮಂದಿ ಸತ್ತಾರ, ಅವ್ರ ಜೀವನಕ್ಕೇನು, ಅವ್ರ ಪ್ರಾಣಕ್ಕೆ ಏನಾರ ಕಿಮ್ಮತ್ ಬೇಕಲ್ಲ. ಮತ್ತು ಈಗ ನಿಯಮ ಬದಲಾಯಿಸ್ರಿ, ಹಿಂದೆ ಸತ್ತವ್ರಿಗೆ ನಾವು ಅನ್ಯಾಯ ಮಾಡ್ದಂಗಾಯ್ತಲ್ಲ, ಇನ್ನು ಹ್ಯಾಂಗೆ ಮಾಡೋದು ಅಂತೇಳಿ ಇವರಲ್ಲಿ ಜಗಳ ಹತ್ತು. ಅಟ್ರಾಗ ರಾಜ್ಯ ದರ್ಬಾರದ ಗಂಟೆ ದಂಡಂತು. ನೋಡ್ರಿ ಆತ್ಮೀಯ ಬಂಧುಗಳೇ, ಹೆಂಗದ ಘಟನಾ, ಹೆಂಗದ ವಿಚಿತ್ರದ, ಹೆಂಗದ ಅದ್ಭುತ, ಹೆಂಗ ನಡೆಸ್ತದ ಇದು ನೋಡ್ರಿ. ರಾಜ ದರ್ಬಾರ್ದಾಗ ಗಂಟೆ ಢನತ್ತು. ಇವ್ರನ್ನಿಬ್ಬರು ನಡುವ ನಡೆದಿರ್ತಕ್ಕಂಥ ವಾದ ಹೊಳ್ಳಿ ತಿರುಗಿ ಯಾರು ಗಂಟೆ ಹೊಡೆದಂತ ಹೇಳಿ ನೋಡ್ತಾರ. ಅಲ್ಲಿ ಒಬ್ಬ ಭಿಕ್ಷುಕ ಬಂದು ಗಂಟಿ ದಂಡ ಅನ್ಸ್ಯಾನ. ಅವಾಗ ಇವರೆಲ್ಲ ಅಂತಾರ, ಹೇ ನನ್ನ ಹುಚ್ಚ, ಎಂತಿಂತ ನಾನಂತವ್ರು ಬಂದು ರಾಜ ಅಂತೇಳಿ ಹೋಗ್ಯಾರ, ನೀ ಬೇಡ್ತಿನ ಒಬ್ಬ ಸುಮ್ಮನೆ ಎಲ್ಲರೂ ಬೇಡಿ ಜೀವ ತಿನ್ಸ್ಕೊಂಡು ನೀನು ಹೊಟ್ಟೆ ತುಂಬಿಸ್ಕೋತಿ, ಯಾಕೆ ಬಂದು ರಾಜಿಯಾಗಿ ಸಾಯ್ಬೇಕೈತಿ, ಸುಮ್ಮನೆ ನಡಿ ಅಂದ್ರು. ಹೇ ಅನ್ನ, ನಾ 2 ವರ್ಷನಾಗ ಸಾಯ್ಲಿ, ಅದ್ರ ಗಂಟಿ ಧನ್ ಅನಿಸಿದಂದ್ರೆ ನಾ ರಾಜ ಆಗೋದೆ ಅಂತ. ಅವಾಗ ಈ ಭಿಕ್ಷುಕ ರಾಜ ಆದ. ಕೆಲವು ದಿವಸ ರಾಜಕೀಯ ಮಾಡ್ಲತ್ತ. 1 ವರ್ಷ ಆಯ್ತು. ರಾಜ್ಯದೊಳಗೆ ಎಷ್ಟೋ ಬದಲಾವಣೆ ಮಾಡ್ದ. ಜನರಿಗೆ ಅನ್ನಿಸ್ಲಾತ, ಇವನೇ ನಮ್ಮದು ಕಾಯೊಂದು ರಾಜ ಆಗಿರ್ಬೇಕು, ಯಾವಾಗಲೂ ನಮ್ಗೆ ಇವನೇ ರಾಜ ಆಗಿರ್ಬೇಕಂತ ಹೇಳಿ ಜನರ ಮನಸ್ಸು ಬದಲಾಗ್ಲತ್ತು. 6 ತಿಂಗಳಾಯ್ತು. ರಾಜ್ಯದೊಳಗೆ ಎಷ್ಟೋ ಬದಲಾವಣೆ, ಎಷ್ಟೋ ಒಂದು ಸುಧಾರಣೆ ಮಾಡಿದ. ಮುಂದೆ ತಿಂಗಳು ಉಳಿದಿತ್ತು. ಇವನಿಗೂ ಎಲ್ಲ ಪ್ರಜೆ ಬಂದು ಹೇಳಿದ್ರು. ಒಬ್ಬ ರಾಜ ಕೈ ಕೆಳಗೆ ಒಬ್ಬ ಪ್ರಧಾನಿ ಇರ್ತಾನೆ. ಪ್ರಧಾನಿ ಬಂದು ಹೇಳ್ತಾ, ರಾಜರ ಹಿಂಗೆ 1 ತಿಂಗಳಲ್ಲಿ ನಿಮ್ಗೆ 2 ವರ್ಷ ವಾಯ್ದ ಮುಗೀತದ, ನಿಮಗೂ ಕೂಡ ಒಯ್ದು ಅರಣ್ಯದೊಳಗೆ ಬಿಟ್ಟು ಬರೋದದ, ತಯಾರಿಲಿ. ಬರಲಿಲ್ಲ ನಾವು, ಬರಲಿಲ್ಲ ನಾ 1 ತಿಂಗಳಾದ ಬರಲಿಲ್ಲ ನಾವು. ಹಂಗೆ ಹೊತ್ತು ಮುಂದೆ 8 ದಿವಸ ಬತ್ತು. 8 ದಿವಸಕ್ಕೆ ಮತ್ತೆ ಪ್ರಧಾನಿ ಬಂದು ಹೇಳ್ದ, ಬರಲಿ ಜೀವನ ಕೊಡ್ಲಿಕ್ಕೆ ನಾವು ತಯಾರಿದ್ವಿ. 3 ದಿವಸ ಬತ್ತು. ಹಿಂಗೆ ಬಂದು ಲಾಸ್ಟ್ ಕೊನೆ ದಿವಸ ಬತ್ತು, ರಾಜರ ಇವತ್ತು ನಿಮ್ಮ ಬಲಿ ಕೊಡೋದು ನಡ್ಗಂದು. ಅವಾಗ ನಿರಾಧಾರದಿಂದ ಆನಂದದಿಂದ ನಡ್ರಿ ಅಂತೇಳಿ ಕೂತ. ಆ ರಾಜ ದರ್ಬಾರ ಹಚ್ಚಿಕ್ ಒಂದು ನದಿ ಇತ್ತು. ಅದಕ್ಕೆ ಆ ನದಿ ಒಳಗೆ ಹಡಗಿನೊಳಗೆ ಕೂತು ಅರಣ್ಯದೊಳಗೆ ಬಿಡ್ಲಾಕ್ ಹೋಗೋ ಮುಂದೆ ಕುಳಿತಿರು ಕೆಲವೊಂದು ಪ್ರಜಾ ಮತ್ತು ಪ್ರಧಾನಿ ದುಃಖ ಮಾಡ್ತೀರಿ ಏನಂತ. ಯಪ್ಪ ರಾಜರ, ಇಷ್ಟು ವರ್ಷ ನಾವು ರಾಜಕೀಯದೊಳಗೆ ಎಷ್ಟೋ ಮಂದಿ ಬಂದ್ರೆ 2 ವರ್ಷನೊಳಗೆ ಬರ್ತಿರು, 4 ದಿನ ಮಾಡ್ತಿರು, ಸಾವುದಾದ ನಾನು ಓಡಿ ಹೋಗ್ತಿರು, ನಾವು ಹಿಡಿತಿದ್ದೆವು, ಅರಣ್ಯದಾಗ ಬಿಟ್ಟು ಸಾಕು ಹೋಗ್ತಿರು. ಆದ್ರೆ ಸಾವದು ಅನ್ನೋದು ನಿಮ್ಗೆ ಗೊತ್ತಿದ್ದು ನೀವು 2 ವರ್ಷ ನಿಂತಿರಪ್ಪ. ನಿಮ್ಮಂಗೆ ರಾಜಕೀಯ ಯಾರು ನಡೆಸಿಲ್ಲ. ನಿಜವಾಗ್ಲೂ ನಾವು ಪುಣ್ಯವಂತರದೇವು ನಿಮ್ಮಂಥ ರಾಜ ಸಿಕ್ಕೋಕೆ. ನಿಮಗೆ ಪ್ರಾಣ ಕೊಡ್ಲಾಕ, ನಿಮಗೆ ಮುಗಪಾಣಿಗಳು ಕೈಯಾಗ ಕೊಡ್ಲಾಕ ನಮ್ಗೆ ಬ್ಯಾಡ ಅನ್ನಿಸ್ಲತ್ತದ, ನಮಗೆ ದುಃಖ ಆಗ್ಲತ್ತದ, ಹ್ಯಾಂಗೆ ಬೇಡ ಅಂತ ಹೇಳಿ ವಿಚಾರ ಮಾಡಿದ್ರು ಬಂದು. ಅವಾಗ ರಾಜ ನಕ್ಕೋತ್ ಬಂದ, ನನಗೆ ಎಲ್ಲಿ ಬಿಡ್ಲಾಕತ್ತೀರಿ ಅಂತ ಹೇಳಿ ಅಂದ. ನಿಮ್ಗೆ ಈ ನದಿ ಹಚ್ಚಿಕಿನ ಅರಣ್ಯದೊಳಗೆ ಬಿಡೋರದೆ ಅಂದ. ಹಾಂಗೆ ಮಾಡೋಟ್ಟಿಗೆ ಏನು ಹಡಗ ದಂಡಿಗೆ ಬಂದಿತ್ತು, ಎಲ್ಲಿ ಅದು ಅರಣ್ಯ ಅಂತ ಕೇಳ್ದ. ಹಳ್ಳಿ ತಿರುಗಿ ನೋಡ್ತಾರ, ಆ ಅರಣ್ಯ ಹೋಗಿತ್ತು. ಅಲ್ಲಿ ಒಂದು ದೊಡ್ಡ ರಾಜಮಹಲ್ ನೋಡ್ದಂಗೆ ಆಗ್ತಿತ್ತು. ದೊಡ್ಡ ರಾಜಮಹಲ್ ನೋಡ್ದಂಗೆ ಆಗ್ತಿತ್ತು. ಅದ್ರ ಮುಂದೆ ಎಷ್ಟೋ ಹೂವಿನ ಹಂದರದ ನಾನಾ ಥರದ ಬಗೀಚಾಗಳು, ದೊಡ್ಡ ಹೈವೇ ಆಗಿ ದೊಡ್ಡ ಗಾಡಿಗಳು ಹೈದಾಡ್ತೀವಿ ಆ ಕಾಡಿ. ಅವಾಗ ಪ್ರಧಾನಿಗಳು ಇವ್ರ ಪ್ರಜಾಕ್ಕೆ ಚಿಂತೆ ಹತ್ತು, ಯಪ್ಪ ಇಲ್ಲಿ ಅರಣ್ಯ ಇತ್ತಲ್ಲಿ ಎಲ್ಲ ಎಲ್ಲಿ ಹೋಯ್ತಂದ. ಹುಚ್ಚಪ್ಪಗಳಿರ ನಾವು, ಈ 2 ವರ್ಷ ನೀವು ನನ್ನ ಕೈಯಾಗ ರಾಜಕೀಯ ಏನು ಪ್ರಜಾ ಕೊಟ್ಟಿರಲ್ಲ, ನೀವು ನನ್ನ ಕೈಯಾಗಿ ರಾಜ್ಯ ಕೊಟ್ಟಿರಲ್ಲ. ಆ 2 ವರ್ಷನಾಗ ನಾ ಹಗಲ ರಾತ್ರಿ ನಿದ್ದೆ ಮಾಡಲಾರದೆ ಎಂದ ನಾ ರಾಜ್ಯದ ರಾಜ ಮಾಡಿದ್ರಿ. ಅವತ್ತೇ ನಾ ಈ ಫಾರೆಸ್ಟ್ ಆಫೀಸರ್ ಕಳಿಸಿ ಇದೆಲ್ಲ ಪ್ರಾಣಿಗಳಿಗೆ ಒಯ್ದು ಪ್ರಾಣಿ ಸಂಗ್ರಹಾಲಯಕ್ಕೆ ಇಟ್ಟಿಲ್ಲ.
ಇಲ್ಲಿ ಇರ್ತಿರ್ತಕ್ಕಂಥ ಅರಣ್ಯ ವಿಭಾಗದವರು ಹೇಳಿ ಗಿಡ ಕಡಿಸಿ ಇಲ್ಲಿ ಒಂದು ಸಿಟಿ ಮಾಡಿಸಿದ, ಇಲ್ಲಿ ರೋಡ್ ಮಾಡಿದ, ಇಲ್ಲಿ ನನ್ನದೇ ಆದ ಒಂದು ಸ್ವಂತ ರಾಜ್ಯ ತಯಾರು ಮಾಡಿದ. ಇದಕ್ಕೆ ನಾನೇ ಕಾಯಂ ರಾಜ, ಇದಕ್ಕೆ ನಾನೇ ಕಾಯಂ ರಾಜ ಅಂತ. ಅವಾಗ ಪ್ರಜಾ ವಿಚಿತ್ರ ಆಯ್ತು. ಇಪ್ಪ ಎಂಥ ಜಗತ್ತದೊಳಗೆ ಜ್ಞಾನಿ, ಎಂಥ ಮಾಯದಾಟ, ಎಂಥ ಜ್ಞಾನದಾಟ ಅಂತೇಳಿ ಪ್ರಜಾ ಧನ್ಯ ಧನ್ಯ ಆಯ್ತು. ಅವಾಗ ತನ್ನದೇ ಆದ ಸ್ವಂತ ರಾಜ್ಯಕ್ಕೆ ರಾಜ ಆಗಿ ಕೂತಾ ಇವರಿಗೆಲ್ಲ ಪ್ರಧಾನಿ ಪ್ರಜೆ ಮಾಡಿದ. ಹೌದಲ್ಲ? ಹಂಗ ಈ ಕಥೆಯ ಈ ಒಂದು ಹಿನ್ನೆಲೆ, ಇದರದ್ದು ಹೇಳ್ತಿರ್ತಕ್ಕಂಥ ತಾತ್ಪರ್ಯ ಏನಂದ್ರೆ, ಪರಮಾತ್ಮ ನಮ್ಮ ನಿಮ್ಮ ಜೀವನದೊಳಗೂ ಕೂಡ ರಾಜ ಆಗ್ಲಿಕ್ಕೆ ಕೆಲವೊಂದಿಷ್ಟು ಸಮಯ ಕೊಟ್ಟ. ಆದ್ರೆ ನಾವು ನೀವು ಏನ್ ಮಾಡ್ಲತ್ತಿದೆವು? ಅವ್ರು ಹೆಂಗ ಫಸ್ಟ್ ಸತ್ ಹೋದ್ರಲ್ಲ, ಅವರು 5-6 ತಿಂಗಳ ಸುಖ ಅನುಭವಿಸೋದು, ಯಾವಾಗ ಸಾವನ್ನು ಓಡಿ ಹೋಗ್ತಾರೆ ಹಿಡ್ಕೊಂಡು ಹೋಗಿ ಪ್ರಾಣಿ ಕೈ ಹೆಂಗೆ ಕೊಡ್ತಾರಲ್ಲ, ಹಂಗೆ ನಾವು ನೀವು ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ಅದರ ಅರಿವು ಉಂಟಾಗಲಾರದೆ ಮಜಾ ಮಸ್ತಿ ಮಾಡಿ ಜೀವನ ವ್ಯರ್ಥ ಕಳೆದು ಯಾವಾಗ ನಮಗೆ ಸಂಕಟ ಬಂದಾಗ ವೆಂಕಟರಮಣ ಪರಮಾತ್ಮನ ನಾಮ ನೆನೆಸ್ಲಾತಿದೆವು, ಹಳ್ಯಾಗ ನಾವು ಮುರುಗಪ್ಪಾಣಿ ಕೈಯಾಗಿ ಸಿಕ್ಕಂಗಾಗ್ಲತ್ತದ. ಆ ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ಹೆಂಗೆ ರಾಜ ಹಗಲು ರಾತ್ರಿ ದುಡಿದು ತನ್ನ ಸ್ವಂತ ಸಾಮ್ರಾಜ್ಯ ತಯಾರು ಮಾಡೋದಲ್ಲ, ಹಂಗೆ ಪರಮಾತ್ಮನ ಮ್ಯಾಗ ಕೊಟ್ಟಿರ್ತಕ್ಕಂಥ ಸಮಯದೊಳಗೆ ನೀವು ಪ್ರಯತ್ನ ಜತಕ ಮಾಡಿರಪ್ಪ ಅಂದ್ರೆ ನಿಮ್ಮದು ಕೂಡ ಒಂದು ನಿಜ ಜೀವನದೊಳಗೆ ತಮ್ಮದೇ ಆದ ರಾಜ್ಯ ತಯಾರಾಗ್ತದೆ. ಆ ರಾಜ್ಯಕ್ಕೆ ರಾಜಧಾನಿ, ಆ ರಾಜ್ಯಕ್ಕೆ ರಾಜ ನೀವೇ ಆಗ್ತೀರಿ, ಅದರ ಮಾಲಕ ಕಾಯಂ ನೀವೇ ಆಗ್ತೀರಿ ಅಂತೇಳಿ ಈ ಒಂದು ಕಥೆಯ ಈ ಒಂದು ಸಂದೇಶದ ತಾವೆಲ್ಲರೂ ನಿಜ ಜೀವನದೊಳಗೆ ಪ್ರಯತ್ನ ಮಾಡುತ್ತಾ ಇದ್ದರೆ ತಮಗೂ ಕೂಡ ಇದರ ಅರಿವು ಉಂಟಾಗ್ತದೆ. ತಾವೆಲ್ಲರೂ ಪ್ರಯತ್ನ ಮಾಡಬೇಕು. ಪ್ರಯತ್ನ ಇದ್ದರೆ ಜಗತ್ತಿನಲ್ಲಿ ಮುಕ್ತಿಯಾದ, ಪ್ರಯತ್ನ ಇದ್ದರೆ ಫಲ ಅಂತೇಳಿ ಈ ಒಂದು ಸಂದೇಶದ ತಾವೆಲ್ಲರೂ ಈ ಒಂದು ಕಥೆಯನ್ನು ತಿಳ್ಕೊಂಡು ತಮ್ಮ ನಿಜ ಜೀವನದೊಳಗೆ ಅರಿವು ಉಂಟು ಮಾಡ್ಕೋತಿರುತ್ತೇಳಿ ತಿಳ್ಕೊಂಡು ತಮ್ಮೆಲ್ಲರಿಗೂ ಒಂದು ಆತ್ಮವಿಶ್ವಾಸದ ಮೇರೆಗೆ ಮತ್ತೊಮ್ಮೆ ವಿಡಿಯೋ ನೋಡಿರ್ತಕ್ಕಂಥ ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ. ಧನ್ಯವಾದ.